ಸ್ವಾಗತ ಸುಸ್ವಾಗತ. ಕೋಮಲ ಸೌಜನ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ, ಇನ್ನೂ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಬೇರೆಯವರಿಗೆ ಶೇರ್ ಮಾಡಿ. ಇವಾಗ ನನ್ನ ಗಾರ್ಡನ್ನಲ್ಲಿ ಯಾವ್ಯಾವ ಕಲರ್ ಹೂ ಬಿಟ್ಟಿದೆ, ಎಷ್ಟು ಥರ ಹಣ್ಣನ್ನು ಬೆಳೆಸ್ತಿದ್ದೀನಿ, ತರಕಾರಿ ಏನು ಬೆಳೆಸ್ತಾ ಇದ್ದೀನಿ, ಎಷ್ಟು ಕಲರ್ ಹೂಗಳು ನನಗೆ ಈ ರೀತಿ ಗೊಂಚಲಾಗಿ ಬರೋಕ್ಕೆ ಕಾರಣ ಏನು, ಯಾವ್ಯಾವ ರೀತಿ ಗೊಬ್ಬರ ಹಾಕ್ತೀನಿ, ಇದೆಲ್ಲ ನಾನು ನಿಮಗೆ ಹೇಳೋಣ ಅಂದ್ಬಿಟ್ಟು. ನೋಡಿ, ಈ ಸೇವಂತಿಗೆ ಎಷ್ಟು ಹೂ ಕೊಟ್ಟಿದೆ ಅಂದರೆ ನಾನು ಹಬ್ಬಗಳಲ್ಲೂ ತೊಗೊಳಕ್ಕೂ ಹೋಗಲಿಲ್ಲ ಸ್ನೇಹಿತರೆ. ಹೊರಗಡೆಯಿಂದ ಹಬ್ಬಗಳಲ್ಲಿ ತರಲೇ ಇಲ್ಲ, ಯಾಕಂದರೆ ಅಷ್ಟು ಹೂ ಕೊಟ್ಟಿದೆ ನನ್ನ ಗಾರ್ಡನ್ನಲ್ಲಿ. ಈ ಕೀಳೋದಿದೆಯಲ್ಲ ಕತ್ರಿಲಿ, ಎಷ್ಟು ಮುದ್ದಾಗಿ ಕೀಳ್ತಾ ಇದ್ದೆ. ಈ ಕತ್ರಿಲಿ ಕೀಳೋದು ಏನಕ್ಕೆ ಅಂದರೆ ಅದಕ್ಕೆ ನಂಜಾಗಬಾರ್ದು, ಉಗುರು ಬಿದ್ದರೆ ಅಂತ. ಉಗುರಲ್ಲಿ ಕಿತ್ತರೂ ಗಿಡ ಬೇಗ ಒಣಗುತ್ತೆ ಅಂತ ಉಗುರಲ್ಲೂ ಸಹ ಕೀಳಬಹುದು. ಆದರೆ ನಾನು ಅದು ಆಗಬಾರ್ದು ಅಂತ ಹೇಳಿ ಎರಡು ಥರನೂ ತೋರಿಸೋಣ ಅಂದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಎಷ್ಟು ಹೂ ಕೊಟ್ಟಿದೆ ಅಂದರೆ ನಾನು ಡೈಲಿ ಪೂಜೆ ಕಿತ್ತು ಬೇರೆಯವರು ಕೊಟ್ಟರು ಸಾಕಷ್ಟು ನನ್ನ ಗಾರ್ಡನ್ನಲ್ಲಿ ಹೂ ಸಿಗ್ತಾಯಿತ್ತು. ಹೇಗಿದೆ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಗಾರ್ಡನ್ನಲ್ಲಿ ಈ ರೀತಿ ಹೂ ಕೊಟ್ಟರೆ ತುಂಬ ಖುಷಿ ಆಗುತ್ತಲ್ಲ. ಒಂದು ಗಿಡ ಸಾಕು ಸ್ನೇಹಿತರೆ, ನಮಗೆ ತುಂಬ ಖುಷಿ ಕೊಡುತ್ತೆ. ಹಾಗಾಗಿ ನಾನು ಬಕೆಟ ಇಟ್ಬಿಟ್ಟಿದ್ದೀನಿ ನೋಡ್ರಿ, ಅಷ್ಟು ತುಂಬ್ಕೊಂಡು ಹೋಗೋಣ ಅಂದ್ಬಿಟ್ಟು. ಗಾರ್ಡನ್ನಲ್ಲಿ ಇವತ್ತು ಸಾಕಷ್ಟು ಹೂ ಕೊಟ್ಟಿದೆ. ಗಾರ್ಡನಲ್ಲಿ ಹೂ ನೋಡೋದೇ ಒಂದು ಸಂಭ್ರಮ ಆಗೋಗ್ಬಿಟ್ಟಿತ್ತು ಸ್ನೇಹಿತರೆ. ಅದಕ್ಕೆ ನಿಮ್ಮ ಜೊತೆಯಲ್ಲಿ ಎಲ್ಲ ಹಂಚ್ಕೊಳ್ಳೋಣ ಅಂತ ಹೇಳಿ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ನನ್ನ ಗಾರ್ಡನ್ನಲ್ಲಿ ಸಾಕಷ್ಟು ಹೂಗಳು ಬಿಟ್ಟಿದೆ. ಇಷ್ಟೇ ಅಲ್ಲ, ಈ ಸೇವಂತಿಗೆಗೆ ಬೇರೆ ಏನು ಗೊಬ್ಬರ ಬೇಡ ಸ್ನೇಹಿತರೆ. ಬೆಳ್ಳುಳ್ಳಿ ಸಿಪ್ಪೆ ಒಂದು ಹಾಕಿದರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಅದಾಗಲಿಲ್ಲ ಅಂದರೆ ನಾನು ಸಾಕಷ್ಟು ವಿಡಿಯೋದಲ್ಲಿ ಹಾಕಿದ್ದೀನಿ. ಸೇವಂತಿಗೆಗೆ ಅತಿ ಹೆಚ್ಚು ಆರೈಕೆ ಮಾಡಬೇಕು ಅನ್ನೋದೇನೂ ಇಲ್ಲ. ಅದಕ್ಕೆ ತಕ್ಕವಾದಂತಹ ಒಂದು ಗೊಬ್ಬರ ಅಂದರೆ ಬೆಳ್ಳುಳ್ಳಿ ಸಿಪ್ಪೆ. ಅದು ಆಗಲಿಲ್ಲ ಅಂದರೆ ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು ಇದೆಯಲ್ಲ, ಆ ಪಲ್ಪನ್ನು ಒಂಚೂರು ಹಾಕಿದರೆ ಸಾಕು. ನಾನು ನೋಡಿ, ಈ ಸೇವಂತಿಗೆಯಲ್ಲಿ ಬಾಡೋಗ್ಬಿಟ್ಟಿತ್ತು, ತೀರ ಹಾಳಾಗ್ಬಿಟ್ಟಿತ್ತು, ಹೊರಟೆ ಹೋಗಿತ್ತು. ನಾನು ಮಾಡಿದಂತಹ ರೀತಿ ನಾನು ಕೆಲವಷ್ಟು ವಿಡಿಯೋಗಳನ್ನ ಹಾಕಿದ್ದೀನಿ, ಬೇಕಾದರೆ ಲಿಂಕು ಸಹ ಕೊಡ್ತೀನಿ. ನಾನು ಯಾವ ರೀತಿ ಗೊಬ್ಬರ ಹಾಕಿದೆ, ಏನೇನು ಮಾಡಿದೆ ಅಂದ್ಬಿಟ್ಟು ನೋಡಿ. ಹೇಗಿತ್ತು ಇದು, ಎಷ್ಟು ಚೆನ್ನಾಗಿ ಚಿಗುರಿ ಭಾಳಷ್ಟು ಹೂ ಕೊಟ್ಟಿದೆ ಸ್ನೇಹಿತರೆ. ಆದ್ದರಿಂದ ನಾನು ನನ್ನ ಸೇವಂತಿಗೆಗೆ ಯಾವ ರೀತಿ ಆರೈಕೆ ಮಾಡಿದೆ, ಏನೇನು ಅದಕ್ಕೆ ಫುಡ್ ಕೊಟ್ಟೆ. ಫುಡ್ ಅಂದರೆ ಹೊರಗಡೆಯಿಂದ ಏನು ತರಬೇಕಂತೇನೂ ಇಲ್ಲ ಸ್ನೇಹಿತರೆ. ಕಿಚನ್ ವೇಸ್ಟ್ ಸಾಕು. ತರಕಾರಿ ಅಂತೂ ಇದ್ದೇ ಇರುತ್ತೆ. ಅದರ ಸಿಪ್ಪೆ ತೆಗೆಯೋದಾಗಲಿ, ಅದರದ್ದು ಏನಾದರೂ ಚಹಾ ಪುಡಿದು, ನಾವು ಚಹಾ ಮಾಡಿದ್ಮೇಲೆ ಅದು ಸಕ್ಕರೆ ಅಂಶ ಇರುತ್ತೆ, ಒಂದು ಸ್ವಲ್ಪ ತೊಳೆದ್ಬಿಟ್ಟು ನಾವು ನಮ್ಮ ಗಿಡಗಳಿಗೆ ಕೊಟ್ಟರೆ ನೋಡಿರಿ, ಈ ರೀತಿ ಟೊಮೊಟೊ ಆಗಲಿ, ಹೂ ಆಗಲಿ, ಕನಕಾಂಬರನೂ ಅಷ್ಟೇ ಸಾಕಷ್ಟು. ಇವತ್ತು ಅದು ಏನೇನು ಎಷ್ಟೆಷ್ಟು ಕಿತ್ಕೋಬೇಕು ಅಂತಿದ್ದೀನಿ ಎಲ್ಲ ಕಿತ್ಕೊಂಬಿಡೋಣ ಅಂತ ಬಂದ್ಬಿಟ್ಟಿದ್ದೀನಿ ಸ್ನೇಹಿತರೆ. ತುಂಬ ಹೂ ಸೊಪ್ಪು ಬಿಟ್ಟಿದೆ. ಇದು ರಾಜಗಿರಿ ದಂಟು, ಇದ್ರ ಚಟ್ನಿ ಮಾಡೋಣ ಅಂತ ಇದನ್ನು ಸಹ ತೆಗಿತಾ ಇದ್ದೀನಿ. ಈ ರೀತಿ ನಮ್ಮ ಕೈಯಾರೆ ಬೆಳೆದಿರೋದನ್ನ ನಾವು ಊಟ ಮಾಡೋದಿದೆಯಲ್ಲ, ಅದು ಮಜಾನೇ ಬೇರೆ. ನನ್ನ ಟೆರೆಸ್ ಗಾರ್ಡನ್ನಲ್ಲಿ ಬಂದವರೆಲ್ಲ ನಿಮ್ಮ ಟೆರೆಸ್ ಗಾರ್ಡನ್ ನೋಡೋಣ ಬನ್ನಿ, ಅಯ್ಯೋ ತುಂಬ ಚೆನ್ನಾಗಿದೆ, ಅಯ್ಯೋ ಹೂವು ಯಾಕಂದರೆ ಇನ್ನೂ ಒಂದೇನು ಗೊತ್ತಾ, ಒಂದು ಸೀಕ್ರೆಟ್ ಹೇಳ್ತೀನಿ ಕೇಳಿ. ಹೂವುಗಳು ಇದ್ರೇ ನಾವು ತರಕಾರಿಯನ್ನು ಹಾಕಿದರೆ ದುಂಬಿಗಳು ಮತ್ತು ಚಿಟ್ಟೆಗಳೆಲ್ಲ ಬಂದು ಕೂತ್ಕೊಂಡ್ರೇ ನಮ್ಮ ತರಕಾರಿ ಆಗೋದು ಸ್ನೇಹಿತರೆ. ಅಲಸಂದಿ ಅಂತೂ ಹೇಳಕ್ಕೆ ಆಗಲಿಲ್ಲ ಸ್ನೇಹಿತರೆ. ಅಷ್ಟೊಂದು ಅಲಸಂದಿ, ದಾಸವಾಳ, ರೋಸ್ ಆಗಲಿ, ಎಷ್ಟು ಕಲರ್ ದಾಸವಾಳ ಇದೆ. ಹೀಗೆ ನನಗೆ ಹೇಳಲಿಕ್ಕೆ ಖುಷಿ ಆಗ್ತಾ ಇರುತ್ತೆ. ನನಗೆ ನಿಜವಾಗ್ಲೂ ಒಂದು ಅರ್ಧ kg ಅಷ್ಟು ಇದು ಅಲಸಂದಿ ಸಿಕ್ಕಿದೆ. ಇದು ಕಬ್ಬಿಂದು 2 ಕಡ್ಡಿನ ತೊಗೊಂಡಿದ್ದೆ ಸ್ನೇಹಿತರೆ. ಕನಕಾಂಬರ ಅಂತೂ ಇದರಲ್ಲಿ ಸರಿಯಾಗಿ ಒಣಗೇ ಹೋಗ್ಬಿಟ್ಟಿತ್ತು. ಅಯ್ಯೋ, ಈ ಗಿಡ ಹೋಗ್ಬಿಟ್ರೆ ಮತ್ತೇನಪ್ಪ ಮಾಡೋದು ಅಂತ ಇದ್ರದ್ದು ವಿಡಿಯೋ ಹಾಕಿದ್ದೀನಿ.
ಇದನ್ನು ಯಾವ ರೀತಿ ನಾವು ಚಿಗುರು ಮಾಡ್ಕೋಬೇಕು, ಹೇಗೆ ಹೆಚ್ಚು ಹೂ ಕೊಡಬೇಕು ಅನ್ನೋದೆಲ್ಲ ನಾನು ರೋಸ್ ಆಗಲಿ ಸೇವಂತಿಗೆದಾಗಲಿ ಇದು ಬೇರೆ ಕಡೆ ಇರೋದು ಸೇವಂತಿಗೆ ಲೈನಾಗಿ ಒಂದಷ್ಟು ಪಾಟಲ್ಲಿ ಹಾಕ್ಬಿಟ್ಟಿದ್ದೀನಿ. ಏನಂದರೆ ಇದೆಲ್ಲ ಕಿತ್ತರೆ ಒಂದು ದೊಡ್ಡ ಹಾರ ದೇವ್ರಿಗೆ ಹಾಕ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಒಂದು ಫೋಟೋಗೆ ಆರಾಮಾಗಿ ನಾನು ಹಾರ ಹಾಕ್ಬಿಡ್ತೀನಿ. ಇದೊಂದು ಬೇರೆ ಕಡೆ ಕನಕಾಂಬರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ನೇಹಿತರೆ. ಇದು ಹೇಳಲಿಕ್ಕೆ ಹೇಳೋಕ್ಕೆ ಆಗಲ್ಲ ಸ್ನೇಹಿತರೆ, ಅಷ್ಟು ನನಗೆ ಖುಷಿ ಕೊಡುತ್ತೆ. ಶಂಖಪುಷ್ಪ ಹೂವು ಇದು ಜ್ಯೂಸ್ ಮಾಡ್ತೀನಿ, ಬಾತ್ ಮಾಡ್ತೀನಿ, ಸಾಕಷ್ಟು ವೀಡಿಯೋಗಳಲ್ಲಿ ನಾನು ತೋರಿಸಿದ್ದೀನಿ ಸ್ನೇಹಿತರೆ. ಈ ದಾಸವಾಳ ಅಂತೂ ಕೆಂಪು ದಾಸವಾಳ ಇದ್ದೇ ಇರುತ್ತೆ, ಪೂಜೆಗಂತೂ ಇರಲೇಬೇಕು. ಇದ್ರದ್ದು ಜ್ಯೂಸನ್ನ ನಾನು ಮಾಡಿ ತೋರಿಸಿದ್ದೀನಿ. ಈ ರೋಸ್ ನೋಡಿ ಎಷ್ಟು ಥರ ಗಾರ್ಡನಲ್ಲಿ ಇದೆ ಅಂದರೆ ಹೇಳಲಿಕ್ಕೆ ಇದೇ ಇಲ್ಲ ಸ್ನೇಹಿತರೆ. ಬೆಂಡೆಕಾಯಿ ಇವಾಗ ಒಂದು ಹೂ ಕಚ್ಚಿದೆ, ಅದನ್ನು ನಾನು ಬೀಜ ಮಾಡಲಿಕ್ಕೋಸ್ಕರ ಬಿಟ್ಟಿದ್ದೀನಿ. ಹೀಗೆ ಸಾಕಷ್ಟು ಬಿಳಿ ದಾಸವಾಳ ಗೊತ್ತೇ ಇದೆ ಅಲ್ವಾ ಸ್ನೇಹಿತರೆ, ಅದು ಒಂದು ರೀತಿ ಮೆಡಿಸನ್ ಆಗುತ್ತೆ, ತಲೆ ಕೂದಲಿಗಾಗತ್ತೆ, ಪೂಜೆಗಾಗತ್ತೆ. ಹೀಗೆ ಶಂಖಪುಷ್ಪನೂ ಅಷ್ಟೇ, ನಾನು ಕಿತ್ಕೊಂಡು ನಂದು ಬಟ್ಲು ಅಷ್ಟೇ ಸ್ನೇಹಿತರೆ. ರೋಸ್ ಆಗಲಿ ಇದೆಲ್ಲ ನನ್ನ ಪೂಜೆಗೆ ಡೈಲಿ ಸಾಕಷ್ಟು ಹೂಗಳು ಸಿಗುತ್ತೆ. ಇವಾಗ ನೋಡಿ ಇದನ್ನು ನಾನು ಈ ಚಿಗುರು ಬರ್ತಾಯಿದೆ, ಇದು ಮುಂದೆ ನೋಡಿದ್ರೆ ಗೊತ್ತಾಗುತ್ತೆ ಇದು ಯಾವ ಕಲರು ಅಂದ್ಬಿಟ್ಟು. ಕಾಯ್ತಾ ಇದ್ದೀನಿ ಡ್ರ್ಯಾಗನ್ ಫ್ರೂಟಲ್ಲಿ ಯಾವ ಕಲರ್ ಬರುತ್ತೆ ಅಂತ ಗೊತ್ತಾಗ್ಬಿಡ್ತು. ಅದು ಒಳಗಡೆ ರೆಡ್ ಇದೆ ಸ್ನೇಹಿತರೆ. ಆಮೇಲೆ ಕಾಕಡ ನೋಡಿ ಸ್ನೇಹಿತರೆ, ಇದರಲ್ಲೂ ಸಾಕಷ್ಟು ಬಿಟ್ಟಿದೆ. ಇವಾಗೆಲ್ಲ ಕಟ್ ಮಾಡಿ ಮತ್ತೆ ಇದಕ್ಕೆ ಒಳ್ಳೆ ಆಹಾರ ಕೊಟ್ಟು ಚಿಗುರು ಬರ್ಸ್ಕೊಬೇಕು. ತುಂಬ ಹೂ ಕೊಟ್ಟಿದೆ ಸ್ನೇಹಿತರೆ, ಹಾರ ಥರ ಹಾಕ್ಬಿಟ್ಟಿದ್ದೆ. ಹೂವು ಕಟ್ಟಿ ಹಾಕಿ ನಮ್ಮ ಮನೆಯವ್ರು ಕೇಳಿದ್ರು, ಪತ್ರೆ ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ಹಾಕಿದ್ಯಮ್ಮ, ಏನು ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು. ನೋಡಿ ಇವಾಗ ಈ ರೋಸ್ ಅಂತೂ ಹೇಳೋ ಹಾಗೇ ಇಲ್ಲ, ಎಲ್ಲ ಕಾಲದಲ್ಲೂ ಬಿಡ್ತಾನೇ ಇರುತ್ತೆ. 1 2 ಅಂತಲ್ಲ, ಇಡೀ ಗಿಡದಲ್ಲಿ ಎಲೆಗೊಂದು ಹೂವು ಆಗಿಬಿಟ್ಟಿದೆ ಸ್ನೇಹಿತರೆ, ಅಷ್ಟು ಹೂ ಕೊಡುತ್ತೆ. ನಾನಂತೂ ಶಂಖಪುಷ್ಪದಾಗಲಿ ಇದಾಗಲಿ ಎಲ್ಲ ಕಡೆನೂ ಪಾಟಂತೂ ನೋಡಿದ್ದೀರಲ್ವ ನೀವು, ಎಷ್ಟಿದೆ ನೋಡಿ ಬಿಳಿದು. ಇದು ಶಂಖಪುಷ್ಪ ಕೆಲವರೆಲ್ಲ ಬೀಜ ಕೇಳಿದ್ರಿ, ಸ್ವಲ್ಪ ಜನಕ್ಕೆ ಕಳಿಸಿದ್ದೀನಿ, ಇನ್ನೂ ಒಂದಷ್ಟು ಜನಕ್ಕೆ ಕಳಿಸ್ಬೇಕು. ಯಾರ್ಯಾರಿಗೆ ನನ್ನ ಹತ್ರ ಹೆಚ್ಚಿಗೆ ಬೀಜ ಇದೆ ನಾನು ಕಳಿಸ್ತಾ ಇದ್ದೀನಿ, ಗಿಡಗಳನ್ನು ಕಳಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾಕಂದರೆ ನಾವು ಒಬ್ಬರೇ ಬೆಳೆಸೋದಲ್ಲ, ಒಂದ್ಸಲಿ ಗಿಡ ಹಾಕಿದ್ರೆ ಸಾಕಷ್ಟು ಗಿಡ ಆಗುತ್ತೆ. ನೋಡಿ ಇದು ಶೋಗೆ ಎಷ್ಟು ಚೆನ್ನಾಗಿದೆ ಗೊತ್ತಾ, ಅಯ್ಯೋ ಅದನ್ನು ನೋಡಲಿಕ್ಕೆ ಆಗಲ್ಲ, ಅಷ್ಟು ಮುದ್ದಾಗಿದೆ ಆ ಕಲರು, ತುಂಬ ಖುಷಿ ಆಗುತ್ತೆ. ಯಾರಿಗೆಲ್ಲ ಬೇಕು, ಇದಂತೂ ಒಣಗಿ ಹೋಯಿತು ಸ್ನೇಹಿತರೆ, ದುಡ್ಡು ಕೊಟ್ಟು ತೊಗೊಂಬಂದೆ, ಏನಾಯಿತೋ ಗೊತ್ತಿಲ್ಲ. ಅದೊಂದು ಸ್ವಲ್ಪ GKVKಲಿ ಒಂದು 20 ರೂಪಾಯಿ ಕೊಟ್ಟು ತೊಗೊಂಡು ಬಂದಿದ್ದೆ ಅಷ್ಟೇ ಸ್ನೇಹಿತರೆ, ಹೆಚ್ಚಿಗೆ ಏನೂ ಕೊಟ್ಟಿರಲಿಲ್ಲ. ಅದೊಂದು ಸ್ವಲ್ಪ ಒಣಗಿಬಿಟ್ಟಿದೆ, ಬೇಜಾರಾಯಿತು, ಏನಾಯಿತೋ ಗೊತ್ತಿಲ್ಲ. ಯಾಕಂದರೆ ಗಿಡ ಹಾಕಿದ್ದೆಲ್ಲ ಬರುತ್ತೆ ಅಂತಲ್ಲ, ಕೆಲವೊಂದಷ್ಟು ಹೋಗುತ್ತೆ, ಕೆಲವೊಂದಷ್ಟು ಬರ್ತಾ ಇರುತ್ತೆ. ಇದೆಲ್ಲ ಗಿಡದಲ್ಲಿರುತ್ತೆ. ಮತ್ತು ಒಂದು ಗಿಡ ತಂದು 10 ಗಿಡ ಮಾಡ್ಕೊಳ್ತೀವಿ, 10 ಗಿಡ 10 ಜನಕ್ಕೆ ಹಂಚ್ಕೊಳ್ಬಹುದು. ಪಾಪ ಎಷ್ಟೋ ಜನ ಕಮೆಂಟ್ಸ್ ಮಾಡಿ ಗಿಡ ಕೊಡ್ತೀರಾ, ಬೀಜ ಕೊಡ್ತೀರಾ, ಏನಾದರೂ ಹೆಚ್ಚಿಗೆ ಇದ್ದರೆ ಕೊಡಿ ಅಂತಾರೆ. ಖಂಡಿತ ಕೊಡ್ತೀನಿ, ಎಷ್ಟೋ ಜನ ಕಮೆಂಟ್ಸ್ ಮಾಡಿದ್ದೀರಾ, ಖಂಡಿತ ಎಲ್ಲರಿಗೂ ಕೊಡೋಕ್ಕೆ ನಂಗೆ ತುಂಬ ಇಷ್ಟ, ನಾನು ಕೊಡ್ತೀನಿ. ನಾನು ಒಂದೇ ಸಲ ಆಗಲ್ಲಲ್ವ, ಅದು ಟೆರೆಸ್ ಗಾರ್ಡನಲ್ಲಿ ಎಷ್ಟೆಷ್ಟು ಬೀಜ ಆಗುತ್ತೋ, ಎಷ್ಟೆಷ್ಟು ಕಡ್ಡಿಗಳಿದೆಯೋ ಅದನ್ನೆಲ್ಲ ನಾನು ನೀಟಾಗಿ ನಿಮ್ಮ ಒಂದು ವಿಳಾಸಕ್ಕೆ ಕಳಿಸ್ತೀನಿ ಸ್ನೇಹಿತರೆ. ಯಾರೂ ಬೇಜಾರು ಮಾಡ್ಕೊಳ್ಬೇಡಿ, ಸ್ವಲ್ಪ ಲೇಟ್ ಆಗಬಹುದು, ಎಲ್ಲನೂ ನಾನು ಬೀಜನೂ ಮಾಡ್ತಾಯಿದ್ದೀನಿ. ಇನ್ನೂ ಹೆಚ್ಚಿಗೆ ಗಿಡಗಳನ್ನು ಮಾಡಿ ಫ್ರೀಯಾಗಿ ನಾನು 1 ರೂಪಾಯಿ ದುಡ್ಡೇನು ಈಸ್ಕೊಳ್ತಾ ಇಲ್ಲ, ನನ್ನ ಯೂಟ್ಯೂಬ್ ಚಾನಲ್ ಸ್ನೇಹಿತರಿಗೆ ನಾನು ಫ್ರೀಯಾಗಿ ಕೊಡ್ತಾಯಿದ್ದೀನಿ. ಆಮೇಲೆ ದುಡ್ಡು ಕೊಡ್ತಾಯಿದ್ದಾರೆ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನನಗೆ ನನ್ನ ಗಿಡ ಏನು ದುಡ್ಡು ಕೇಳ್ತಾ ಇಲ್ಲ, ಫ್ರೀಯಾಗಿ ಕೊಟ್ಟಿದೆ. ಹಾಗಾಗಿ ನಾನು ನನ್ನ ಯೂಟ್ಯೂಬ್ ಸ್ನೇಹಿತರಿಗೆ ಪಾಪ ಕಮೆಂಟ್ಸ್ ಮಾಡಿ ಕೇಳಿದವರಿಗೆ ಪ್ರೀತಿಯಿಂದ ನಿಮ್ಮ ಮನೆ ಬಾಗಿಲಿಗೆ ಬರೋ ಹಾಗೆ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಇದು ನನ್ನ ಗಾರ್ಡನ್ನ ಪ್ರೀತಿಯ ಬೀಜಗಳಾಗಲಿ, ಹೂವಿನ ಕಡ್ಡಿಗಳಾಗಲಿ, ಗಿಡಗಳಾಗಲಿ, ಯಾವುದು ಹೆಚ್ಚಿಗೆ ಇದೆ ಅಂತ ನಾನು ಹೇಳ್ತೀನಿ, ಅದನ್ನು ನೀವು ಕಮೆಂಟ್ಸ್ ಮಾಡ್ತೀರಾ,
ಆ ಬೀಜಗಳನ್ನ ತರಕಾರಿದು ಯಾವುದೇ ಇರಲಿ ನಾನು ಕಳಿಸ್ತೀನಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಕಲರ್ ದಾಸವಾಳ. ತುಂಬ ಖುಷಿ ಆಗುತ್ತೆ ಸ್ನೇಹಿತರೆ. ಈ ಥರ ಎಲ್ಲ ನಾವು ದೇವ್ರಿಗೆ ಪೂಜೆಗೆ ಇಟ್ಟರೆ ಅಂತೂ ನೋಡಲಿಕ್ಕೆ 2 ಕಣ್ಣು ಸಾಲದು. ನಮ್ಮ ಮನೆಯವರಂತೂ ಅಮ್ಮ ದೇವ್ರಿಗುಡ್ದು ಇದು ಹೂವದ್ದೆಲ್ಲ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಕಣಮ್ಮ, ಎಷ್ಟು ಮುದ್ದಾಗಿ ಕಾಣಿಸುತ್ತೆ ನಮ್ಮ ದೇವ್ರುಗಳು ಅಂತ ಖುಷಿ ಪಡ್ತಾರೆ. ಆ ಖುಷಿನೇ ಅಲ್ಲವರ ದೇವ್ರ ಆಶೀರ್ವಾದ ಸಿಕ್ಕಂಗಾಗೋದು. ಅದಕ್ಕೋಸ್ಕರ ನಾಗಮಲ್ಲಿಗೆ ನೋಡ್ರಿ, ಇದೊಂದು ತುಂಬ ಗಿಡ ಇತ್ತು. ಸ್ವಲ್ಪ ಕಟ್ ಮಾಡಿದಾಗೆಲ್ಲ ಈ ಸಣ್ಣ ಪಾಟಲ್ಲಿ ಹಾಕಿದ್ದೆ, ಅದನ್ನು ಚಿಗುರು ಚೆನ್ನಾಗಿ ಬಂದಿದೆ. ಮತ್ತೆ ಒಂದು ದೊಡ್ಡ ಪಾಟಿಗೆ ಹಾಕಬೇಕು. ನಂದು ಬಟ್ಲಂತೂ ನೀವು ಹೇಳೋಗೇ ಇಲ್ಲ. ಅಲ್ಲೊಂದು ಗಿಡದಲ್ಲಿ 4, ಅಲ್ಲೊಂದು ಗಿಡದಲ್ಲಿ ಒಂದು 10 ಹೀಗೇ ಬಿಡುತ್ತೆ. ಎಲ್ಲ ಕಡೆಯೂ ನಾನು ಕಿತ್ಕೊಂಡು ಬರೋಷ್ಟರಲ್ಲಿ ಒಂದು ಅರ್ಧ ಮೊಳ ಏನೋ 1 ಮೊಳಷ್ಟು ಆಗೋಗ್ಬಿಡುತ್ತೆ. ನಾನು ಕಳಸಕ್ಕಾಗಲಿ ಫೋಟೋಗಳಿಗಾಗಲಿ ಹಾರ ಥರನೇ ಹಾಕ್ತೀನಿ. ನಾನು ಇನ್ನೇನು ಹೊರಗಡೆ ಯಾವ ಥರದ್ದು ಗೊಬ್ಬರ ತರಲ್ಲ ಸ್ನೇಹಿತರೆ. ಕಿಚನ್ ವೇಸ್ಟ್ ಅಷ್ಟೇ ನಾನು ಹಾಕೋದು. ಕಿಚನ್ ವೇಸ್ಟಿಂದನೇ ನಾನು ಇಷ್ಟು ರೀತಿ ಗೊಬ್ಬರ ಮಾಡಿರೋದು ನೋಡಿ. ಬಸಳೆ ಆಗಲಿ, ಗಾಣಿಕೆ ಸೊಪ್ಪಾಗಲಿ, ರಾಜಗಿರಿ ದಂಟು ಎಲ್ಲ ಮಿಕ್ಸ್ ಆಗಿ ಬಂದ್ಬಿಟ್ಟಿದೆ ಸ್ನೇಹಿತರೆ. ನೆಲನಲ್ಲಿನೂ ಅಷ್ಟೇ ಕಷಾಯ ಮೂಲಕ ನಾವು ಈ ನೆಲನಲ್ಲಿನ ಬಳಸ್ಕೋಬಹುದು. ಒಂದು ಏನಪ್ಪ ಬೇಜಾರಾಗುತ್ತೆ ಅಂದರೆ ಸ್ನೇಹಿತರೆ, ಎಷ್ಟು ಶ್ರಮ ವಹಿಸಿ ಪ್ರೀತಿಯಿಂದ 4 ಜನಕ್ಕೆ ಮೆಸೇಜ್ ಗೊತ್ತಾಗಬೇಕು, ತಿಳಿಸೋಣ ಅಂತ ಹೇಳಿ ನಾನು ಅಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತೀನಿ. ಯಾರೂ ಫುಲ್ ವೀಡಿಯೋ ನೋಡೋದೇ ಇಲ್ಲ. ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಮನೇಲಿ ಯಾರನ್ನು ನಮ್ಮ ಫ್ಯಾಮ್ಲಿಯಲ್ಲಿ ಬೇಡ, ನೀನು ಸಾಕು, ಏನು ಕಷ್ಟಪಡೋ ಅಂಥದ್ದು ಅವಶ್ಯಕತೆ ಇಲ್ಲ, ಕಮೆಂಟ್ಸಲ್ಲಿ ನೋಡಿದ್ರೆ ಏನೇನೋ ಬೈತಾರೆ, ಇವೆಲ್ಲ ಬೇಕಾ ನಿನಗೆ, ಏನು ಬೇಡ ಸುಮ್ಮನೆ ಇರು ಅಂತಾರೆ. ನನಗೆ ಯೂಟ್ಯೂಬ್ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ನಾನು ಮಾಡ್ತೀನಿ, ನನ್ನ ಇಷ್ಟನೂ ಒಂದಿರಲಿ ಅಂತ ಹೇಳಿ ನಾನು ಯೂಟ್ಯೂಬ್ ಚಾನಲ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಮನೇಲಿ ಏನಾದರೂ ವೀಡಿಯೋದು ಮನೆಯದು ಪ್ರತಿಯೊಂದು ತೋರಿಸೋಣ ಅಂದರೆ ಮನೇಲಿ ಇಷ್ಟಪಡೋದಿಲ್ಲ, ಅದರಲ್ಲೇನು ಬರಲ್ಲ, ಅವೆಲ್ಲ ಸುಮ್ಮನೆ ಇದು ನೀನು ಯಾಕೆ ಇಷ್ಟು ಕಷ್ಟಪಡ್ತೀಯ ಅಂತ ಬೈದ್ಬಿಡ್ತಾರೆ. ಆದ್ರೂ ನಾನು ಮಾಡ್ತೀನಿ. ಇಲ್ಲ, ಎಷ್ಟೋ ಜನ ಅದರಲ್ಲಿ ಒಳ್ಳೆಯದಾಗಿದೆ, ನನಗೂ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ವೀಡಿಯೋ ಮಾಡ್ತೀನಿ. ಬ್ಯಾಡ್ ಕಮೆಂಟ್ಸ್ ಹಾಕ್ತೀರಾ, ಯಾರೂ ಪ್ರೋತ್ಸಾಹಿಸಲ್ಲ. ನಮ್ಮಂಥ ಹೆಣ್ಮಕ್ಳಿಗೆ ಒಂಚೂರು ಪ್ರೋತ್ಸಾಹಿಸಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಬೇಜಾರಾಗುತ್ತೆ. ವೀಡಿಯೋಸನ್ನು ಫುಲ್ಲು ನೋಡಿ ಎಂಕರೇಜ್ ಕೊಡಿ ಸ್ನೇಹಿತರೆ, ಪ್ಲೀಸ್ ಸ್ನೇಹಿತರೆ. ನಾವು ಯೂಟ್ಯೂಬಲ್ಲಿ ಬೆಳಿಬೇಕು. ಮನೇಲಿರೋ ಹೆಣ್ಮಕ್ಳಿಗೆ ಈ ಯೂಟ್ಯೂಬ್ ಒಂದು ದಾರಿದೀಪ ಆಗಿದೆ. ನಮಗೊಂದು ದಾರಿ ಆಗುತ್ತೆ ಅಂತ ಆಸೆಪಟ್ಟೆ. 7 ವರ್ಷ ಆಯಿತು ಸ್ನೇಹಿತರೆ, ಇದು 8ನೇ ವರ್ಷ ಸ್ನೇಹಿತರೆ. ಇನ್ನೂ ನಮಗೆ ಆ ರೀತಿ ಒಳ್ಳೇದಾಗಲೇ ಇಲ್ಲ. ಯಾವುದು ಒಂದು ಇದೂ ನಮಗೆ ಉಪಯೋಗಕ್ಕೆ ಬರಲಿಲ್ಲ. ಎಷ್ಟು ವೀಡಿಯೋ ಹಾಕಿದ್ವಿ, ಕಮೆಂಟ್ಸ್ ಮಾಡ್ತೀವಿ, ಯಾರು ಡಿಲೀಟ್ ಮಾಡ್ತಾರೋ ಅದು ಏನಾಗುತ್ತೋ. ನೆಕ್ಸ್ಟ್ ಅಲ್ಲಿ ಹೋಗಿ ನೋಡಿದ್ರೆ ಕಮೆಂಟ್ಸೇ ಇರಲ್ಲ. ಯಾಕೆ ಹಿಂಗೆ ಆಗ್ತಾಯಿದೆಯೋ ಗೊತ್ತಿಲ್ಲ. ನಮ್ಮಂಥ ಹೆಣ್ಮಕ್ಳಿಗೇ ಈ ರೀತಿ ಮೋಸ ಆಗುತ್ತೆ. ಬೇರೆಯವರೆಲ್ಲ ಆರಾಮಾಗಿ ಫೇಕು ಅದು ಇದು ಅಂತ ಮಾಡ್ಕೊಂಡು ಹೋಗ್ತಾರೆ. ನಾವು ರೂಲ್ಸಲ್ಲಿ ಏನಿರುತ್ತೋ ಅದನ್ನೇ ನಾವು ಫಾಲೋ ಮಾಡಿಕೊಂಡು ಹೋಗ್ತೀವಿ. ಇದಾಗಿರುತ್ತೆ ಸ್ನೇಹಿತರೆ. ನನಗೆ ಮನಸ್ಸಿನ ಭಾವನೆ ಒಂದು ನೋವು. ಯಾಕಂದರೆ ಯಾರೂ ನನ್ನ ವೀಡಿಯೋನ ಸರಿಯಾಗಿ ನೋಡೋದಿಲ್ಲ ಅನಿಸುತ್ತೆ. ಈ ಥರ ನೋಡಿ ನಾನು ಎಷ್ಟು ಶ್ರಮಿಸಿ ನನಗೆ ಯಾರೂ ವೀಡಿಯೋ ಹಿಡಿಯೋಲ್ಲ. ನಾನು ಅವ್ರದ್ದು ಹಿಡಿತೀನಿ ಹೊರತು ನನ್ನ ಹಿಡಿಯೋರು ಯಾರೂ ಇಲ್ಲ. ನಂಗೆ ಮನೆಯಲ್ಲಿ ಪ್ರೋತ್ಸಾಹ ಇಲ್ಲ ಸ್ನೇಹಿತರೆ. ಕೈ ಇಟ್ಟಿದ ಮೇಲೆ ಆಡ್ಕೊತಾರೆ. ಆಮೇಲೆ ನೀನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ 2 ದಿನ ಅಂತಾರೆ. ಅದಕ್ಕೋಸ್ಕರ ಒಂದು ಸಲ ಆದರೂ ನಾನೊಂದು ಅಮೌಂಟು ತಗೋಬೇಕು ಅಂತ ತುಂಬ ಆಸೆ. ಬರುತ್ತೋ ಬಿಡುತ್ತೋ ನನಗೆ ಸರಿಯಾಗಿ ಗೊತ್ತಿಲ್ಲ. ಆದರೆ ಬರುತ್ತೇನೋ ನಂಬಿಕೆಯಲ್ಲಿ ಮಾಡ್ತಾ 7 ವರ್ಷ ಆಗಿ 8 ವರ್ಷ ಆದರೂ ನಾನು ಇದುವರೆಗೂ ಯಾವ ರೀತಿಲೂ ನಂಗೆ ಅನುಕೂಲ ಆಗಿಲ್ಲ ಸ್ನೇಹಿತರೆ. ನೀವು ಫುಲ್ಲು ವೀಡಿಯೋ ನೋಡಿ ಪ್ರೋತ್ಸಾಹಿಸಿ, ಎಂಕರೇಜ್ ಕೊಡಿ. ಏನಾದ್ರೂ ಸಿಗ್ಬಹುದೋ ಏನೋ ನೋಡೋಣ, ಕಾಯ್ತಾ ಇದ್ದೀನಿ. ಯಾಕಂದರೆ ಇಲ್ಲ ಮನೇಲಿ ನಾವು ಹೇಳಿಲ್ವಾ ಇದರಲ್ಲೇನು ಯೂಸ್ ಇಲ್ಲ, ಇದೆಲ್ಲ ಸುಮ್ಮನೆ ಅಂತ ಸುಮ್ಮನೆ ಚಾನಲ್ ಓಪನ್ ಮಾಡಿದೆ ಅಂತೆಲ್ಲ ಬೈತಾರೆ.
ಒಂದ್ಸಲ ಆದರೂ ಬಂದರೆ ನಂಗೆ ಇನ್ನೂ ಎಂಕರೇಜ್ ಕೊಟ್ಟಂಗೆ ಆಗುತ್ತೆ. ಚೆನ್ನಾಗಿ ಇದು ಮಾಡ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ಮನಸ್ಸಿಗೆ ಒಂಥರ ಗಾಬರಿ, ಕದ್ದು ಮುಚ್ಚಿ ವಿಡಿಯೋ ಮಾಡಬೇಕು. ಗೊತ್ತಾದರೆ ಮನೇಲಿ ಬೈತಾರೆ. ಅವ್ರು ಯಾರು ಇಲ್ಲದಾಗ ವಾಯ್ಸ್ ರೆಕಾರ್ಡ್ ಕೊಡ್ತೀನಿ, ರೆಕಾರ್ಡ್ ಮಾಡ್ತೀನಿ. ಇನ್ನೇನಾದರೂ ಮಾಡಬೇಕು ಅಂದಾಗ ಮನೇಲಿ ಇದರೆಲ್ಲ ಬಚ್ಚಿಟ್ಬಿಡ್ತೀನಿ. ಈ ರೀತಿ ನಾನು ಮಾಡ್ತೀನಿ ಸ್ನೇಹಿತರೆ. ಆದ್ರೂ ಇಷ್ಟೊಂದು ವಿಡಿಯೋ ಹಾಕಿದ್ದೀನಿ ಅಂದರೆ ನನ್ನ ಮೈಂಡಿಗೆ ಎಷ್ಟು ನೋವಾಗಿರ್ಬೋದು, ಎಷ್ಟು ನಾನು ಸಫರ್ ಆಗಿರ್ತೀನಿ ಅಲ್ವಾ ಸ್ನೇಹಿತರೆ. ಯಾಕಂದರೆ ವಿಡಿಯೋ ಎಲ್ಲ ಮಾಡಬೇಕಂದ್ರೂ ಅಷ್ಟೇ, ಕೆಲವೊಂದಷ್ಟು ಗಾರ್ಡನಲ್ಲಿ ಹೂವೆಲ್ಲ ಕೀಳುವಾಗ ರೆಕಾರ್ಡೇ ಆಗಿರಲ್ಲ. ಯಾಕಂದರೆ ಮನೆಯವರೆಲ್ಲ ಇದ್ದಾಗ ಬೈತಾರೆ ಅಂದ್ಬಿಟ್ಟು ರೆಕಾರ್ಡ್ ಮಾಡಲ್ಲ. ಆಮೇಲೆ ಎಷ್ಟೊಂದು ಹೂವು ಬಿಟ್ಟಿರುತ್ತೆ, ಇಲ್ಲ ಮನೇಲಿ ಒಂದು ಒಳ್ಳೆ ಅಡುಗೆ ಮಾಡಿರ್ತೀನಿ, ರೆಕಾರ್ಡ್ ಮಾಡೋಣ ಅಂದರೆ ಮನೆಯವರೆಲ್ಲ ಇದ್ದಾಗ ನಾನು ರೆಕಾರ್ಡ್ ಮಾಡಲ್ಲ. ಈ ರೀತಿ ಕದ್ದು ಮುಚ್ಚಿ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಏನೋ ಹೇಳ್ಕೋಬೇಕು, ಮನ್ಸಿಗೆ ನೋವು ಇತ್ತು, ಹೇಳ್ಕೊಂಡಿದ್ದೀನಿ. ಇಲ್ಲಾಂದರೆ ಯಾರಿಗೂ ಹೇಳ್ಕೊಳಕ್ಕೆ ಹೋಗಲ್ಲ. ಯೂಟ್ಯೂಬು ಸ್ಟಾರ್ಟ್ ಮಾಡಿ ತಪ್ಪು ಮಾಡಿಬಿಟ್ಟೆ. ಇವಾಗ ಬೇಡ ಅಂತ ನಾನು ಹಿಂದಕ್ಕೆ ಹೋದರೆ ಮನೇಲಿ ಚುಚ್ಚಿಗೊಂದು ಜೀವಕ್ಕೆ ಅಪಾಯ ಆಗೋಷ್ಟು ನೋವು ಆಗಿಬಿಡುತ್ತೆ. ಅಯ್ಯೋ ಅದೇನೋ ಯೂಟ್ಯೂಬ್ ಅಂತ ಮಾಡಿದೆ, ಏನು ಉಪಯೋಗ ಇಲ್ಲ, ಅದಕ್ಕೆ ಹಿಂಗಾಯಿತು ಅಂತಾರೆ. ಚುಚ್ಚಿ ಚುಚ್ಚಿ ಮಾತು ಕೇಳೋಕ್ಕಾಗಲ್ಲ. ಶ್ರಮವಹಿಸಿ ಕದ್ದು ಮುಚ್ಚಿ ಮಾಡೋಕ್ಕೂ ಆಗ್ತಿಲ್ಲ. ಯಾಕೆ ಈ ತಪ್ಪು ಮಾಡಿದೆ ಅನ್ನೋಷ್ಟು ಯೋಚನೆ ಆಗ್ತಾಯಿದೆ. ಮನ್ಸಿಗೆ ತುಂಬ ನೋವು. ಗಾರ್ಡನ್ಗಾಗಲಿ ದುಡ್ಡು ಹಾಕಬಾರ್ದು. ಮನೇಲಿ ಎಲ್ಲ ಹೆಣ್ಮಕ್ಳು ಎಲ್ಲರೂ ಸಂತೋಷವಾಗಿರ್ತಾರೆ ಅನ್ನೋಂಗೇನಿಲ್ಲ ಸ್ನೇಹಿತರೆ. ನಮ್ಮಂಥ ಹೆಣ್ಮಕ್ಳು ತಾಯಿ ತಂದೆ ಇಲ್ಲದ್ದು, ತವರು ಇಲ್ಲದ್ದು ಅವರು ತುಂಬ ಕಷ್ಟಪಡ್ತಾ ಇರ್ತೀವಿ. ಈ ಕಡೆ ಗಂಡನ ಮನೆಯೂ ಬಿಡೋಕ್ಕಾಗಲ್ಲ, ತವ್ರ ಮನೆಗೆ ಹೋಗೋಕ್ಕಾಗಲ್ಲ. ಏನಾದರೂ ಒಂದು ದಾರಿ ಮಾಡಬೇಕು. ಹೊರಗಡೆ ಹೋಗಿ ದುಡಿಯೋಕ್ಕಾಗಲ್ಲ. 1 ರೂಪಾಯಿ ಕೇಳಿದ್ರು ತುಚ್ಕೊಂಡು ಚಿನ್ಕೊಂಡು ಮಾತುಗಳು, ಎಲ್ಲದಕ್ಕೂ ತಪ್ಪು ಕಂಡುಹಿಡಿಯೋ ಅಂಥವ್ರು. ಜೀವನ ತುಂಬ ಕಷ್ಟ ಇದೆ. ಬೇರೆಯವರಾದರೆ ಜೀವ ಕಳ್ಕೊಬಹುದು, ಇಲ್ಲ ಅಂದರೆ ಬಾಯಿ ಹೊಡಿಬೋದು. ಬಾಯಿ ಇಲ್ಲ, ಜೀವ ಕಳ್ಕೊಳ್ಳೋಕ್ಕೂ ಆಗ್ತಿಲ್ಲ. ಆ ಥರ ಇರ್ತೀವಿ ಎಷ್ಟೋ ಹೆಣ್ಮಕ್ಳು. ಹೇಳೋಕ್ಕಾಗಲ್ಲ. ಹೇಳಿದ್ರೆ ಗೊತ್ತಾದರೆ ನಮಗಿನ್ನೂ ಇರೋಕ್ಕೆ ಆಗಲ್ಲ ಅಷ್ಟೇ ಮನೇಲಿ. ಈಗೆಲ್ಲ ಇದೆ ಸ್ನೇಹಿತರೆ. ಏನೋ ಇದೊಂದು ಜೀವನ ತುಂಬ ಕಠೋರವಾದ ಜೀವನ. ಆದರೆ ನನ್ನ ಗಾರ್ಡನಲ್ಲಿ ಏನೋ ಖುಷಿ ಸಿಗುತ್ತೆ. ಹಾಗೆ ಯೂಟ್ಯೂಬಲ್ಲಿ ತೋರಿಸ್ಕೊಂಡು ನನಗೆ ಗೊತ್ತಿರೋ ಹಾಗೆ, ಯಾಕಂದರೆ ನಾನು ನೀಟಾಗಿ ಯಾವುದೇ ಗಿಡ ಹಾಕಿದ್ರು ತುಂಬ ಚೆನ್ನಾಗಿ ಗಿಡ ಬರುತ್ತೆ. ಮತ್ತು ನಾನು ಹೊರಗಡೆಯಿಂದ ಯಾವ ಗೊಬ್ಬರನೂ ತರಲ್ಲ. ಎಲ್ಲನೂ ನಾನು ಕಿಚನ್ ವೇಸ್ಟಿಂದನೇ ಗೊಬ್ಬರ ಮಾಡ್ಕೊಳ್ಳೋದು. ಹೀಗೆ ಇರೋ ಮಣ್ಣಲ್ಲೆಲ್ಲ ನೀಟಾಗಿ ಮಾಡಿ ಇಷ್ಟು ಮಾಡಿಕೊಂಡು ಹೋಗ್ತೀನಿ ಸ್ನೇಹಿತರೆ ನಾನು. ಮತ್ತು ಏನಾದರೂ ಹುಳಗಳಿತ್ತು ಅಂದರೆ ಕಿಚನ್ನಲ್ಲಿ ಯಾವುದು ಉಪಯೋಗ ಆಗುತ್ತೋ ಅದನ್ನೇ ತೊಗೊಂಡು ನಾನು ಹುಳಗಳಿಗಾಗಲಿ ಫಂಗಸ್ಸು ಯಾವುದಾದ್ರೂ ಬಂದಿದ್ದಲ್ಲಿ ಅದಕ್ಕೆಲ್ಲ ಹಾಕ್ತೀನಿ. ದಿನನಿತ್ಯ ನನ್ನ ದೇವ್ರ ಪೂಜೆಗಂತೂ ಹೂವು ಅಂತೂ ಕೊಂಡ್ಕೊಳ್ಳೋದೇ ಇಲ್ಲ. ಬೇರೆಯವ್ರಿಗೂ ಸಹ ಕೊಡ್ತೀನಿ ಸ್ನೇಹಿತರೆ. ಅಷ್ಟು ಹೂವು ಸಿಗುತ್ತೆ, ಅಷ್ಟು ಖುಷಿ ಆಗುತ್ತೆ ನನಗೆ. ನನ್ನ ಗಾರ್ಡನಲ್ಲಿ ಈ ಥರ ಎಲ್ಲ ನಾನು ಬೆಳೆದಿದ್ದೀನಿ. ಸಾಕಷ್ಟು ದಾಸವಾಳಗಳಿದ್ದಾವೆ, ಗಿಡಗಳು ತುಂಬ ಇದ್ದಾವೆ. ಹೀಗೆ ನಾನು ಟೈಮ್ ಪಾಸ್ ಮಾಡಿಕೊಂಡು ನಾನು ಯೂಟ್ಯೂಬ್ ತೋರಿಸ್ಕೊಂಡು ತುಂಬ ಹೆವಿ ಮನೇಲಿ ಕೆಲಸ ಇರುತ್ತೆ. ಅದರಲ್ಲಿ ಜೊತೆಲೂ ಇದನ್ನೆಲ್ಲ ಕದ್ದು ಮುಚ್ಚಿ ಮಾಡಿಕೊಂಡು ನಾನು ಮಾಡಿದ್ದೀನಿ. ಪ್ಲೀಸ್ ಸ್ನೇಹಿತರೆ ನನಗೆ ಸಪೋರ್ಟ್ ಮಾಡಿ. ನಮ್ಮಂಥ ಹೆಣ್ಮಕ್ಳಿಗೂ ಸ್ವಲ್ಪ ಸಪೋರ್ಟ್ ಮಾಡಿ. ಎಲ್ಲ ಹೇಳ್ಕೊಳಕ್ಕಾಗಲ್ಲ. ಹೇಳ್ಕೊಂಡ್ರೆ ಇವಾಗ ಇದರಲ್ಲಿ ಇನ್ನೆಷ್ಟು ಗೊತ್ತಾಗ್ಬಿಟ್ರೆ ಎಷ್ಟು ತಪ್ಪು ಕಂಡುಹಿಡಿದ್ದು ಯಾವ ಜೀವಕ್ಕೆ ಅಪಾಯ ಮಾಡ್ತಾರೋ ಗೊತ್ತಿಲ್ಲ. ಹಂಗಿದೆ ನನಗೆ ಪರಿಸ್ಥಿತಿ. ಹೇಳ್ಕೊಳಕ್ಕಾಗ್ತಿಲ್ಲ. ಹೇಳ್ಕೊಂಡ್ರೆ ಗೊತ್ತಾದರೆ ತುಂಬ ಕಷ್ಟ. ಅದರಿಂದ ಹೇಳ್ತೀನಿ, ನನಗೊಂಚೂರು ಸಪೋರ್ಟ್ ಮಾಡಿ ಪ್ಲೀಸ್ ಸ್ನೇಹಿತರೆ. 7 ವರ್ಷ ತುಂಬಿ 8 ವರ್ಷಕ್ಕೆ ಬಿದ್ದಿದೆ ಯೂಟ್ಯೂಬಿಂದ. ನಾನು ಯಾವ ಅನುಕೂಲನೂ ಆಗಿಲ್ಲ. ಏನೋ ವ್ಯೂವರ್ಸ್ ಎಲ್ಲ ತುಂಬ ನೋಡಿದ್ದೀವಿ ಅಂತಾರೆ, ನೋಡಿದ್ರೆ ತುಂಬ ಕಮ್ಮಿ ಆಗಿರುತ್ತೆ. ನಾವು ಸಬ್ಸ್ಕ್ರೈಬ್ ಆಗಿದ್ದೀವಿ ಅಂತಾರೆ, ಡಿಲೀಟ್ ಆಗ್ತಾನೆ ಇರುತ್ತೆ. ಯಾಕಂತ ಗೊತ್ತಿಲ್ಲ ನನಗೆ. ಬೇರೆಯವ್ರಿಗೆ ದುಡ್ಡು ಕೊಟ್ಟು ಇದನ್ನು ನೋಡ್ಕೊಳ್ಳೋಕ್ಕೂ ಅಂತಲೂ ನನ್ನ ಗಿಡ ಕೆಪಾಸಿಟಿನೂ ಇಲ್ಲ. ತುಂಬ ಕಷ್ಟದಲ್ಲಿರೋ ಹೆಣ್ಮಕ್ಳಿಗೆ ಚೂರು ಸಹಾಯ ಮಾಡಿ, ಹೆಲ್ಪ್ ಮಾಡಿ, ನೊಂದು ಮನಸ್ಸಿಗೆ ಒಂಚೂರು ಸಾಂತ್ವನ
ಅಂತ ಒಂಚೂರು ವೀಡಿಯೋ ಆದ್ರೂ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಏನೋ ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ಆದರೂ ಒಂದ್ಸಲ ಆದರೂ ನನಗೆ ಒಂದು ಇದಾಯಿತು ಅಂದರೆ ತುಂಬ ಖುಷಿ ಆಗುತ್ತೆ. ಹೇಳ್ಕೊಳಕ್ಕೆ ಆಗಲ್ಲ, ಯಾಕಂದರೆ ಅಷ್ಟೇ. ಆಮೇಲೆ ಈ ಥರ ದಾಸವಾಳ ಶಿವನಿಗಿಟ್ರೆ ತುಂಬ ಒಳ್ಳೆಯದಂತೆ. ಈ ಥರ ಎಲ್ಲ ಒಳ್ಳೆಯದು ಅಂತ ಬಿಳಿ ದಾಸವಾಳ ಕೂದಲಿಗೆ ತುಂಬ ಒಳ್ಳೆಯದು ಸ್ನೇಹಿತರೆ. ಹಾಗಾಗಿ ಬಿಳಿ ದಾಸವಾಳ ಗಣೇಶನಿಗೂ ಇಡ್ತೀನಿ. ಕನಕಾಂಬರ ಆಗಲಿ, ಶಂಖಪುಷ್ಪ ಜ್ಯೂಸು ಸಾಕಷ್ಟು ಮಾಡಿದ್ದೀನಿ, ಗೊತ್ತಿದೆ. ಇದರಲ್ಲೂ ನಾವು ಕೂದಲಿಗೆ ಕಪ್ಪು ಬಿಳಿ ಕೂದಲಿಗೆ ಕಪ್ಪು ಮಾಡ್ಬೋದು. ನೋಡಿ, ನನ್ನ ಮನಸ್ಸು ಸ್ವಲ್ಪ ನೋವು ಇರೋದ್ರಿಂದ ಏನು ಮಾತಾಡೋದು ಗೊತ್ತಾಗ್ತಿಲ್ಲ, ಅಷ್ಟು ನೋವಾಗಿದೆ. ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಪ್ಲೀಸ್ ಸಪೋರ್ಟ್ ಮಾಡಿ. ನನ್ನ ಗಾರ್ಡನಲ್ಲಿ ಪ್ರತಿ ಸಲಿನೂ ಈ ಥರ ಬಸಳೆ ಸೊಪ್ಪಾಗಲಿ, ಈ ಸೀಬೆ ಸೊಪ್ಪಲ್ಲಿ ಒಂದ್ಸಲಿ ನಾನು ತೋರಿಸಿದ್ದೀನಿ. ಸೀಬೆ ಸೊಪ್ಪಿನ ದೋಸೆ ಮಾಡ್ಬೋದು, ಸೊಪ್ಪಿನ ದೋಸೆ. ಆಮೇಲೆ ಎಲ್ಲ ಮಿಕ್ಸ್ ಸೊಪ್ಪು ಎಲ್ಲ ಥರನೂ ಬಿಟ್ಟಿರುತ್ತಾ, ಎಲ್ಲ ಸೇರಿಸಿ ಒಂದ್ಸಲಿ ಹುಳಿ ಮಾಡಿಬಿಟ್ರೆ ಸಾಕು. ಅಂದರೆ ಮೊಸೊಪ್ಪು ಥರ ಮಾಡಿಬಿಟ್ರೆ ಅದ್ಭುತ ರುಚಿ ಕೊಡುತ್ತೆ ಸ್ನೇಹಿತರೆ. ಈ ರೀತಿ ಶ್ರಮವಹಿಸಿ ಎಲ್ಲ ಮಾಡ್ತಾಯಿದ್ದೀನಿ. ಹೇಗಿರುತ್ತೆ ಏನು ನನ್ನ ವಿಡಿಯೋ ನೋಡಿ. ಹೂವುಗಳಿಗಂತೂ ತೊಂದರೆನೇ ಇಲ್ಲ. ನಿಮ್ಮ ಮನೆಯಲ್ಲೂ ನೀವು ಒಂದು ಗಾರ್ಡನ್ನು ಮಾಡಲಿಲ್ಲ ಅಂದರೂ ಒಂದೇ ಒಂದು 5 ಪಾಟ್ ಇಟ್ಕೊಳ್ಳಿ ಸಾಕು. ಅದರಲ್ಲಿ ಬರೋವಂಥ ಹೂವೇ ಸಾಕು, ದಿನನಿತ್ಯ ನಿಮ್ಮ ಪೂಜೆಗಾಗುತ್ತೆ. ಅದು ಖುಷಿನೇ ಬೇರೆ ಇರುತ್ತೆ ಸ್ನೇಹಿತರೆ. ಈ ಥರ ಎಲ್ಲ ಯಾವುದಾನ ಮನಸ್ಸಿಗೆ ನೋವಿದ್ರೂ ಈ ಥರ ಗಿಡಗಳು ನೋಡಿದಾಗ, ಆ ಹೂ ಕೊಟ್ಟಾಗ, ಹೊಸ ಗಿಡದಲ್ಲಿ ಹೊಸ ಹೂ ಬಂದಾಗ, ಹೊಸ ಚಿಗುರು ಬಂದಾಗ, ಇದು ಎಲ್ಲನೂ ಮರೆಸ್ಬಿಡುತ್ತೆ ಸ್ನೇಹಿತರೆ. ಹಾಗಿರುತ್ತೆ ಈ ಗಾರ್ಡನ್ ವಿಷಯ. ದಿನ ನಾನು ಡೈಲಿ ಬೆಳಗ್ಗೆ ಹೋದರೆ ನನಗೆ ಎಲ್ಲರ ಹತ್ರನೂ ನಾನು ಗಿಡಗಳನ್ನು ಒಂದು ಸ್ನೇಹಿತರ ಥರ, ನನ್ನ ಕಷ್ಟನ ಬೇರೆಯವ್ರಿಗೆ ಹೇಳ್ಕೊಳಕ್ಕೆ ಹೋಗಲ್ಲ ಸ್ನೇಹಿತರೆ. ಮನುಷ್ಯನಂಥ ವಿಷಯ ಬೇರೆ ಯಾರೂ ಇಲ್ಲ. ಶತ್ರು ಅಂದರೆ ಮನುಷ್ಯರೇ ಸ್ನೇಹಿತರೆ. ಮನುಷ್ಯನಿಗೆ ಆಗಲ್ಲ, ಅದಕ್ಕೆ ಮಾತಾಡೋದಿಲ್ಲ, ಇನ್ನೊಬ್ರಿಗೆ ಚಾಡಿ ಹೇಳೋದಿಲ್ಲ, ಹೊಟ್ಟೆ ಹುರಿ ಪಟ್ಕೊಳ್ಳಲ್ಲ. ಈ ಗಿಡಗಳು ಇವ್ರ ಹತ್ರ ಮಾತಾಡ್ತೀನಿ, ಖುಷಿ ಪಡ್ತೀನಿ, ನನ್ನ ಕಷ್ಟ ಸುಖ ಹೇಳ್ಕೊತೀನಿ. ಈಗಿರುತ್ತೆ ಸ್ನೇಹಿತರೆ. ಯಾಕಂದರೆ ಇವ್ರುಗಳು ಯಾರಿಗೂ ಚಾಡಿ ಹೇಳಲ್ಲ. ಯಾಕೆ ನೀನು ಹೂ ಕೊಟ್ಟಿಲ್ಲ, ಯಾಕೆ ನೀನು ಹಣ್ಣು ಕೊಟ್ಟಿಲ್ಲ ಅಂತ ಮಾತಾಡ್ತೀನಿ. ನೆಕ್ಸ್ಟ್ ನೋಡಿದ್ರೆ ಹೂವು ಹಣ್ಣು ಕಾಯಿ ಎಲ್ಲ ಕಚ್ಚಿಬಿಟ್ಟಿರುತ್ತೆ. ಅದೊಂದು ನನ್ನ ಗಿಡದ ನನ್ನ ಸಂಬಂಧ. ಒಂಚೂರು ಒಣಗ್ತು ಅಂದರೆ ನನಗೆ ತುಂಬ ಸಂಕಟ ಆಗುತ್ತೆ ಸ್ನೇಹಿತರೆ. ನಾನು ಡೈಲಿ ನೀರು ಹಾಕಲೇಬೇಕು. ಮಳೆ ಬಂದಾಗ ಮಾತ್ರ ಹಾಕ್ಲಿಕ್ಕೆ ಹೋಗೋದಿಲ್ಲ. ಬೇರೆ ಟೈಮಲ್ಲಿ ಹೋಗೋದು, ಕುದುಕೋದು, ಒಣಗಿರೋ ಎಲೆ ತೆಗಿತಾ ಇರೋದು, ಹಣ್ಣಾಗಿರೋ ಎಲೆ ತೆಗಿತಾ ಇರೋದು. ಮತ್ತು ಗಾರ್ಡನ್ಗೆ ಅದು ಯಾವ ಗೊಬ್ಬರ ಬೇಕು ಏನು, ದುಡ್ಡು ಕೊಟ್ಟಂತೂ ಯಾವುದು ತೊಗೊಳ್ಳಲ್ಲ ಸ್ನೇಹಿತರೆ. ಇರೋದ್ರಲ್ಲೇ ನೋಡಿ, ಪತ್ರೆ ಅಂತೂ ಅದೆಷ್ಟು ಸಿಕ್ಕಿದೆಯೋ ಹೇಳಲಿಕ್ಕೆ ಆಗೋಲ್ಲ. ಅಷ್ಟು ಗುಂಪಾಗಿ ಬಂದ್ಬಿಟ್ಟಿದೆ. ಕೀಳ್ತಾನೇ ಇರ್ತೀನಿ, ಪೂಜೆಗೆ ಇಡ್ತಾನೇ ಇರ್ತೀನಿ. ನೋಡಿ ಎಷ್ಟು ಸಿಗುತ್ತೆ ಅಂದರೆ, ಜೊತೆಗೆ ಅಕ್ಕಪಕ್ಕದವರು ನಮಗೊಂಚೂರು ಪತ್ರೆ ಕೊಡಿ ಅಂತ ಕೇಳ್ತಾರೆ, ಅವ್ರಿಗೂ ಕೊಡ್ತೀನಿ. ಮತ್ತು ನಾನು ಮನೆಗೆ ಬಳಸ್ತೀನಿ. ಇವಾಗ ಇಷ್ಟು ಕಿತ್ತಿದ್ರೂ ನಾನು ನನಗೆ ಬಳಸಲ್ಲ. ಯಾರು ಕೇಳ್ತಾರೋ ಅವ್ರಿಗೆಲ್ಲ ಸ್ವಲ್ಪ ಪತ್ರೆಗಳಿದೆಯಾ, ಒಂದು 5-6 ಥರ ಪತ್ರೆಗಳಿದ್ರೆ ಕೊಡಿ, ನಮ್ಮ ಮನೇಲಿ ಈ ಥರ ಪೂಜೆ ಇದೆ ಅಂತ ಕೇಳ್ತಾರೆ. ಶಿವಂದು ತುಂಬೆ ಇದ್ದರೆ ಕೊಡಿ, 10 ಕೊಡಿ ಅಂತೆಲ್ಲ ಕೇಳ್ತಾ ಇರ್ತಾರೆ. ಎಲ್ಲರಿಗೂ ನಾನು ಕೊಡ್ತೀನಿ. ಇನ್ನೇನು ನಾವೇನು ಚಿನ್ನ ಬೆಳ್ಳಿ ದಾನ ಮಾಡೋಷ್ಟು ಶ್ರೀಮಂತರಲ್ಲ. ಜೊತೆಗೆ ಹಣದ ಕೊಡೋಕ್ಕೂ ನಮಗೆ ಆ ಒಂದು ಅನುಕೂಲನೂ ಇಲ್ಲ. ಅಟ್ಲೀಸ್ಟು ಈ ರೀತಿ ಹೂವು ಗಿಡ ಏನಾದ್ರೂ ಆದಲ್ಲಿ. ಮತ್ತು ನಾನು ಒಂದಷ್ಟು ಕವರ್ಗಳ್ನ ತರಿಸಿದ್ದೀನಿ ಸ್ನೇಹಿತರೆ. ಅದನ್ನೆಲ್ಲ ಏನು ಮಾಡ್ತೀನಿ, ಹೊಸ ಚಿಗುರನ್ನ ಬರೆಸಿ ಯಾರನ್ನ ಸ್ನೇಹಿತರಿಗೆ ಬೇಕು ಅಂದವ್ರಿಗೆ ಕೊಡ್ತೀನಿ. ಅದರಲ್ಲಿ ಮೋಸ ಮಾಡೋಕ್ಕೆ ಹೋಗಲ್ಲ. ಬನ್ನಿ ಕೊಡ್ತೀನಿ, ಕೊಡಲ್ಲ, ಇವೆಲ್ಲ ನಾನು ಇದು ಮಾಡೋಕ್ಕೆ ಹೋಗಲ್ಲ ಸ್ನೇಹಿತರೆ. ಯಾಕಂದರೆ ಈ ಜನ ಹೇಗೆ ಅಂದರೆ, ಒಂದು ಎಲೆ ಕೊಡೋಕ್ಕೂ ಹಿಂದೇಟಾಕ್ತಾರೆ, ಅದಕ್ಕೂ ದುಡ್ಡು ಯೋಚನೆ ಮಾಡ್ತಾರೆ. ಒಬ್ಬರಿಗೆ ಊಟ ಹಾಕಲಿಲ್ಲ ಅಂದರೂ ಅಟ್ಲೀಸ್ಟು ಹೂವು ಕೊಟ್ಟು ಪುಣ್ಯ ಕಟ್ಕೊಳ್ಬೇಕು. ಗಿಡ ಕೊಟ್ಟು ಗಿಡನ ಅವ್ರ ಮನೇಲೂ ಎಷ್ಟೋ ಜನ, ನನಗೆ ತುಂಬ ಜನಕ್ಕೆ ಗಿಡಗಳನ್ನ ನಾನು ಕೊಟ್ಟಿದ್ದೀನಿ. ಭಾಳ ವರ್ಷ ಯೂಟ್ಯೂಬ್ ಮಾಡೋಕ್ಕೆ ಮುಂಚೆಯಿಂದನೂ ಅಷ್ಟೇ
ನಾನು ಎಷ್ಟೋ ಜನಕ್ಕೆ ತುಳಸಿ ಗಿಡ ಎಲ್ಲ ತುಂಬ ಜನ ಒದ್ದಾಡ್ತಿರ್ತಾರೆ ಹಬ್ಬದ ಟೈಮಲ್ಲೆಲ್ಲ, ಅದನ್ನು ಹೆಚ್ಚಿಗೆ ಆಗಿರೋದನ್ನ ನಾನು ಹಾಗೆ ಶೇಖರಣೆ ಮಾಡಿ ಇಟ್ಕೊಂಡಿದ್ದು, ಆ ಗಿಡಗಳ್ನೆಲ್ಲ ಮಾಡಿರ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಾನು ಗಿಡಗಳ್ನ ಕೊಡ್ತೀನಿ. ಎಷ್ಟೋ ಸಲ ನಮ್ಮ ಮನೇಲಿ ಪೂಜೆ ಏನಾಯಿತು ಅಂದರೆ ಗಿಡಗಳ್ನ ಕೊಡ್ತೀನಿ. ಈ ರೀತಿ ನಾನೊಂದು ಅಭ್ಯಾಸ ಇಟ್ಕೊಂಡಿದ್ದೀನಿ ಬಹಳ ವರ್ಷದಿಂದ ಸ್ನೇಹಿತರೆ. ಈ ಥರ ಕಟ್ಟಿಂಗ್ ಮಾಡಿರ್ತೀನ, ಈ ಇದನ್ನು ಬಲ್ತಿರೋದೇನಾದರೂ ಸಿಕ್ತು ಅಂದರೆ ಅದನ್ನು ಒಂದು ಕವರಲ್ಲಿ ಮಣ್ಣನ್ನು ರೆಡಿ ಮಾಡಿ ಇಟ್ಟಿರ್ತೀನಿ, ಗೊಬ್ಬರ ಮಣ್ಣನ್ನು ಹಾಕಿ. ಅದಕ್ಕೇನು ಮಾಡ್ತೀನಿ, ನಾನು ಈ ಕಡ್ಡಿನ ಚುಚ್ಚಿರ್ತೀನಿ, ಅದು ಚಿಗುರು ಬಂದು ಗಿಡ ಆಗಿರುತ್ತೆ. ಅದು ಯಾರಾದರೂ ಕೇಳಿದ್ರೆ ಆ ಸ್ನೇಹಿತರಿಗೆ ಕೊಡ್ತೀನಿ ಸ್ನೇಹಿತರೆ. ಯಾಕಂದರೆ ದಾನ ಧರ್ಮ ತಲೆ ಕಾಯುತ್ತೆ ಅಂತಾರಲ್ಲ, ಹಾಗೆ ನನಗೆ ಬೇರೆ ದಾನ ಮಾಡೋಷ್ಟು ಕೆಪಾಸಿಟಿ ಇಲ್ಲ ಅಂದರೂ ನಾನು ಕೈಯಾರೆ ಬೆಳೆಸಿರುವಂತಹ ನನ್ನ ಗಿಡಗಳನ್ನ ನಾನು ದಾನ ಮಾಡ್ತೀನಿ ಸ್ನೇಹಿತರೆ. ದಾನ ಮಾಡೋದ್ರಲ್ಲಿ ಖುಷಿನೇ ಬೇರೆ. ಅದಕ್ಕೋಸ್ಕರ ನಾನು ದಾನ ಮಾಡ್ತೀನಿ ನನ್ನ ಈ ಗಿಡಗಳನ್ನ. ಯಾರು ಕೇಳಿದ್ರೂ ಯಾವುದಿದೆಯೋ ಎಲ್ಲ ರೆಡಿ ಇಟ್ಟಿರ್ತೀನಿ. ಅದನ್ನೆಲ್ಲ ನಾನು ಚಿಗುರು ಬರ್ಸಿರ್ತೀನಲ್ವ, ಗೊಬ್ಬರ ಹಾಕಿ ರೆಡಿಯಾಗಿ ಇಟ್ಟಿರೋದು ಗಿಡಗಳಿಗೆ. ಕಬ್ಬು ನೋಡ್ರಿ, ಕಬ್ಬು ಈ ಸಲ ಸಂಕ್ರಾಂತಿಗೆ ಕಬ್ಬು ಹೊರಗಡೆಯಿಂದ ತರೋ ಅವಶ್ಯಕತೆಯೇ ಇಲ್ಲ ಸ್ನೇಹಿತರೆ. ಯಾಕಂದರೆ ನನ್ನ ಮನೆಯಲ್ಲೇ ನಾನು ಕಬ್ಬು ಬೆಳೆಯೋ ಒಂದು ಇದು ಬಂದಿದೆ. ಅದೊಂದು ತುಂಬ ಖುಷಿಯಾದಂತಹ ವಿಷಯ ಸ್ನೇಹಿತರೆ.